ನಂದಿ ಕಿವಿಯಲ್ಲಿ ಹೀಗೆ ಹೇಳಿದ್ರೆ ನಿಮ್ಮ ಆಸೆಗಳೆಲ್ಲ ಈಡೇರುತ್ತೆ. ಹೌದು, ಯಾರಾದರೂ ಶಿವನ ದೇವಸ್ಥಾನಕ್ಕೆ ಹೋದಾಗ ಪ್ರಾರ್ಥನೆ ಸಲ್ಲಿಸಿದ ನಂತರ ನಂದಿಯ ಕಿವಿಯಲ್ಲಿ ಮಾತನಾಡೋದನ್ನು ನೀವು ಗಮನಿಸಿರಬಹುದು. ಎಲ್ಲೆಲ್ಲಿ ಶಿವನ ದೇವಸ್ಥಾನವಿರ್ತದೆಯೋ ಅಲ್ಲಿ ನಂದಿಯನ್ನ ಖಂಡಿತವಾಗಿಯೂ ಸ್ಥಾಪಿಸಲಾಗಿರ್ತದೆ. ಯಾಕಂದ್ರೆ ನಂದಿಯು ಶಿವನ ಪರಮ ಭಕ್ತ ಮತ್ತು ಅವನ ವಾಹನವಾಗಿದೆ. ಶಿವನು ತಪಸ್ವಿಯಾಗಿರ್ತಾನೆ ಮತ್ತು ಅವನು ಯಾವಾಗಲೂ ಸಮಾಧಿಯಲ್ಲಿ ವಾಸವಾಗಿರ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಅವನ ಸಮಾಧಿ ಬಳಿ ಇರುವಾಗ ತಪಸ್ಸಿಗೆ ಯಾವುದೇ ಅಡ್ಡಿಯಾಗಬಾರದು ಎನ್ನುವ ಕಾರಣಕ್ಕಾಗಿ ನಂದಿಯು ಭಕ್ತರ ಇಷ್ಟಾರ್ಥಗಳನ್ನು ಕೇಳಿಸಿಕೊಂಡು ಶಿವನಿಗೆ ಒಪ್ಪಿಸ್ತಾನೆ. ಈ ನಂಬಿಕೆಯಿಂದ ಜನರು ನಂದಿಯ ಕಿವಿಯಲ್ಲಿ ತಮ್ಮ ಆಸೆಗಳನ್ನು ಹೇಳ್ಕೊಳ್ತಾರೆ. ನಂದಿಯ ಕಿವಿಯಲ್ಲಿ ಇಷ್ಟಾರ್ಥಗಳನ್ನು ಹೇಳ್ಕೊಳ್ಳೋದು ಹೇಗೆ? ನಮ್ಮ ಇಷ್ಟಾರ್ಥಗಳು ಈಡೇರಬೇಕಾದ್ರೆ ಮೊದಲು ಏನ್ ಮಾಡಬೇಕು? ನಮ್ಮ ಆಸೆಗಳು ಬೇಗನೆ ಈಡೇರಬೇಕಾದ್ರೆ ನಂದಿಯ ಯಾವ ಕಿವಿಯಲ್ಲಿ ಹೇಳಬೇಕು ಅನ್ನೋದನ್ನ ಒಂದೊಂದಾಗಿ ತಿಳಿಯೋಣ. ಅದಕ್ಕೂ ಮುನ್ನ ಶಿವ ಮತ್ತು ನಂದಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹರ ಹರ ಮಹದೇವ್ ಅಂತ ಕಮೆಂಟ್ ಮಾಡಿ. ಶಿವನ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಕಷ್ಟ ಕಾರ್ಪಣ್ಯಗಳು ಹತ್ತಿರ ಕೂಡ ಬರಲ್ಲ. ನಂದಿ ಕಿವಿಯಲ್ಲಿ ಆಸೆಗಳನ್ನು ಹೇಳ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಮೊದಲನೆಯದಾಗಿ, ನಂದಿಯ ಕಿವಿಯಲ್ಲಿ ನಿಮ್ಮ ಆಸೆಗಳನ್ನು ಹೇಳ್ಕೊಳ್ಳುವ ಸಮಯದಲ್ಲಿ ನೀವು ಹೇಳೋದನ್ನ ಬೇರೆ ಯಾರು ಕೇಳಿಸ್ಕೊಳ್ಬಾರದು ಎಂಬುದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ನೀವು ಏನ್ ಹೇಳ್ತೀರೋ ಅದು ನಿಮ್ಮ ಹತ್ತಿರ ನಿಂತಿರುವವರಿಗೂ ಕೇಳಿಸಿಕೊಳ್ಳದಂತೆ ನಿಧಾನವಾಗಿ ಹೇಳ್ಕೊಳ್ಳಿ. ಎರಡನೆಯದಾಗಿ, ನಂದಿಯ ಕಿವಿಯಲ್ಲಿ ಮಾತನಾಡುವಾಗ ನಿಮ್ಮ ಕೈಗಳಿಂದ ನಿಮ್ಮ ತುಟಿಗಳನ್ನು ಮುಚ್ಚಿಕೊಳ್ಳಿ. ಇದರಿಂದ ನೀವು ಆ ಮಾತನ್ನ ಹೇಳೋದನ್ನ ಬೇರೆ ಯಾರು ನೋಡೋದಿಲ್ಲ. ಮೂರನೆಯದಾಗಿ, ನಂದಿಯ ಕಿವಿಯಲ್ಲಿ ನೀವು ಎಂದಿಗೂ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರ್ದು ಅಥವಾ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಕೆಟ್ಟದನ್ನ ಬಯಸಬಾರದು. ಇಲ್ಲದಿದ್ರೆ ನೀವು ಶಿವನ ಕೋಪಕ್ಕೆ ಒಳಗಾಗಬೇಕಾಗುತ್ತೆ. ನಾಲ್ಕನೆಯದಾಗಿ, ನಂದಿಯ ಕಿವಿಯಲ್ಲಿ ನಿಮ್ಮ ಇಚ್ಛೆಯನ್ನ ಹೇಳುವ ಮೊದಲು ನಂದಿಯನ್ನ ಪೂಜಿಸಿ ಮತ್ತು ನಿಮ್ಮ ಇಷ್ಟವನ್ನ ಹೇಳಿದ ನಂತರ ನಂದಿಯ ಬಳಿ ಸ್ವಲ್ಪ ನೈವೇದ್ಯವನ್ನ ಇರಿಸಬೇಕು. ಆ ಉಡುಗೊರೆ ಹಣದ ರೂಪದಲ್ಲಾಗಿರಬಹುದು ಅಥವಾ ಹಣ್ಣುಗಳ ರೂಪದಲ್ಲಿ ಕೂಡ ಇರಬಹುದು. ಐದನೆಯದಾಗಿ, ನಿಮ್ಮ ಆಸೆಗಳು ಬೇಗನೆ ಈಡೇರಬೇಕಾದ್ರೆ ಪ್ರಮುಖವಾಗಿ ನಿಮ್ಮ ಆಸೆಯನ್ನ ನಂದಿಯ ಎಡಕಿವಿಯಲ್ಲಿ ಮಾತ್ರ ಹೇಳಬೇಕು. ಎಡಕಿವಿಯನ್ನ ದೇವಿಯ ಕಿವಿ ಅಂತ ಪರಿಗಣಿಸಲಾಗ್ತದೆ. ಪಾರ್ವತಿ ದೇವಿಯು ಶಿವನ ಪತ್ನಿಯಾಗಿದ್ದಾಳೆ ಮತ್ತು ಆಕೆಯ ಇಚ್ಛೆಗಳು ಸಹ ಭಗವಾನ್ ಶಿವನಿಗೆ ಮುಖ್ಯವಾಗಿದೆ. ಆದ್ದರಿಂದ ನಂದಿಯ ಎಡಕಿವಿಯಲ್ಲಿ ನಿಮ್ಮ ಇಚ್ಛೆಯನ್ನ ಹೇಳುವ ಮೂಲಕ ನಿಮ್ಮ ಸಂದೇಶವು ಪಾರ್ವತಿ ದೇವಿಯನ್ನ ಸಹ ತಲುಪ್ತದೆ ಮತ್ತು ಆಕೆ ನಿಮ್ಮ ಆಸೆಯನ್ನ ಪೂರೈಸುವಲ್ಲಿ ಶಿವನಿಗೆ ಸಹಾಯ ಮಾಡ್ತಾಳೆ. ಹೌದು, ನಾನು ಈ ವಿಡಿಯೋದಲ್ಲಿ ತಿಳಿಸಿದ ಪ್ರಕಾರ ನಂದಿಯ ಕಿವಿಯಲ್ಲಿ ಈ ರೀತಿಯಾಗಿ ನಿಮ್ಮ ಆಸೆಗಳನ್ನು ಹೇಳ್ಕೊಳ್ಳೋದ್ರಿಂದ ಅದು ನೇರವಾಗಿ ಶಿವನನ್ನ ತಲುಪ್ತದೆ ಎನ್ನುವ ನಂಬಿಕೆ ಇದೆ. ಇದರಿಂದ ಶಿವನು ನಂದಿಯ ಮೂಲಕ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸ್ತಾನೆ. ಧನ್ಯವಾದಗಳು.